ನೇಹಾ ಕೊಲೆ ಪ್ರಕರಣದ ಕಿಚ್ಚು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಪ್ರಮುಖವಾಗಿ ಈ ಒಂದು ವಿಚಾರ ಈಗ ರಾಜಕೀಯವಾಗಿ ಹೊಸ ತಿರುವುಗಳನ್ನು ಪಡ್ಕೋತಾ ಇದೆ. ಅತ್ತ ವಿಪಕ್ಷ ಬಿಜೆಪಿ ನೇರವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಾನೂನು ಸುವ್ಯವಸ್ಥೆಯನ್ನು ಮುಂದಿಟ್ಟುಕೊಂಡು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ನಾಶವಾಗಿದೆ ಅಂತ ಆರೋಪ ಮಾಡ್ತಾ ಇದೆ. ಇವತ್ತು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬಿಜೆಪಿ ಮುಖಂಡರು ನೇರವಾಗಿಯೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಸ್ತೆಗಿಳಿದು ಪ್ರತಿಭಟನೆ ಮಾಡಿದ್ರು. ಇನ್ನು ಕಾಂಗ್ರೆಸ್ ಸಚಿವರು ಕೂಡ ಬಿಜೆಪಿಯ ಪ್ರತಿಭಟನೆಗೆ ಕೌಂಟರ್ ಕೊಟ್ಟರು. ಹಾಗಾದರೆ ನೇಹಾ ಕೊಲೆ ಪ್ರಕರಣ ರಾಜಕೀಯದಲ್ಲಿ ಯಾವ ರೀತಿ ರೌಂಡ್ ಆಗ್ತಾ ಇದೆ ನೋಡೋಣ ಬನ್ನಿ. ಕೊಲೆ ಪ್ರಕರಣ ಗೃಹ ಸಚಿವರ ಹತ್ರ ಇದೊಂದು ಆಕಸ್ಮಿಕ ಅಂತೇಳಿ ಮುಖ್ಯಮಂತ್ರಿಗಳ ಹತ್ರ ಲವ್ ಅಂತ ಹೇಳುವಂತ ಪ್ರಯತ್ನ ಮಾಡ್ತಾರೆ. ಜವಾಬ್ದಾರಿಯುತ ಸರ್ಕಾರ ನಡ್ಕೊಳ್ತಕ್ಕಂಥ ರೀತಿನ ಇದು. ಕಾಂಗ್ರೆಸ್ ಕಾರ್ಯಕರ್ತನಿಗೆ ಅವ್ರ ರಕ್ಷಣೆ ಕೊಡಕ್ ಆಗದಿದ್ದರು ಅವ್ರ ಸರ್ಕಾರದಲ್ಲಿ ಇದನ್ನು ತಾಲಿಬಾನ್ ಆಡಳಿತ ಅಂತ ಕರಿಬೇಕೋ ರಾಮರಾಜ್ಯ ಅಂತ ಕರಿಬೇಕೋ? ಜಿಲ್ಲೆಯಲ್ಲೂ ಪ್ರತಿಭಟನೆ, ರೋಷಾವೇಶ, ಟೈರ್ಗೆ ಬೆಂಕಿ ಹಚ್ಚಿ ಸರ್ಕಾರದ ವಿರುದ್ಧ ಘೋಷಣೆ. ಎಸ್, ಹುಬ್ಬಳ್ಳಿಯಲ್ಲಿ ನೇಹಾ ಕೊಲೆ ಖಂಡಿಸಿ ಸರ್ಕಾರದ ವಿರುದ್ಧ ಬಿಜೆಪಿ ಸಮರವನ್ನೇ ಸಾರಿದೆ. ಅದರಲ್ಲೂ ಹುಬ್ಬಳ್ಳಿಯಲ್ಲಂತೂ ಪರಿಸ್ಥಿತಿ ಕೈಮೀರಿತು. ನೂರಾರು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇಷ್ಟೇ ಅಲ್ಲ, ಸಿಎಂ ಡಿಸಿಎಂ ವಿರುದ್ಧವೂ ಘೋಷಣೆ ಕೂಗಿದ್ರು. ನೇಹಾ ಹತ್ಯೆಗೆ ಖಂಡನೆ, ರಾಜ್ಯಾದ್ಯಂತ ಪ್ರತಿಭಟನೆ ಕಿಚ್ಚು. ಇಷ್ಟೇ ಅಲ್ಲ, ಮೈಸೂರಿನಲ್ಲೂ ಸರ್ಕಾರದ ವಿರುದ್ಧ ಪ್ರತಿಭಟನೆ ಕಿಚ್ಚು ಜೋರಾಗಿತ್ತು. ಗಾಂಧಿ ವೃತ್ತದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ನೂರಾರು ಮಹಿಳಾ ಕಾರ್ಯಕರ್ತರು ಭಾಗಿಯಾಗಿದ್ದರು. ಇನ್ನು ತುಮಕೂರು, ಹಾವೇರಿ, ಬಳ್ಳಾರಿ, ಬಾಗಲಕೋಟೆ, ಕಲಬುರಗಿಯಲ್ಲೂ ಘಟಾನುಘಟಿ ನಾಯಕರ ಸಮ್ಮುಖದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯೆಲ್ಲ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ನೇಹಾ ಕೊಲೆ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಂಡಿದೆ. ಆರೋಪ ಪ್ರತ್ಯಾರೋಪಗಳು ಜೋರಾಗೇ ಇದ್ವು. ಇದರಲ್ಲಿ ಧರ್ಮ ರಾಜಕಾರಣವು ತಳುಕು ಹಾಕೊಂಡಿದೆ. ಬಿಜೆಪಿಗರು ಮುಸ್ಲಿಮರಿಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ದಾರೆ ಅಂತ ಡಿಸಿಎಂ ಡಿಕೆ ಬಾಂಬ್ ಸಿಡಿಸಿದ್ರು. ಇದಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪ ಮಾತನಾಡಿ ಡಿಕೆಶಿಯದ್ದು ತಲೆ ತಿರುಕ ಮಾತಾಗಿದೆ ಅಂತ ಕೌಂಟರ್ ಕೊಟ್ರು. ನೋಡ್ರಿ, ನಮ್ದು ಶಾಂತಿಯ ತೋಟ. ಅವರು ಮುಸ್ಲಿಮ್ಸ್ ಬಾಂಧವರಿಗೆ ಅವ್ರಿಗೆಲ್ಲ ಕೂಡ ಮಾನಸಿಕವಾಗಿ ಹಿಂಸೆ ಕೊಟ್ಬಿಟ್ಟು ಈ ದೇಶ ಓಡೋಗ್ಬೇಕು ಅಂತ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ಸರ್ವ ಜನಾಂಗದ ಶಾಂತಿಯ ತೋಟ. ಮತ್ತೆ ಯಾಕೆ ಅವ್ರ ಕೈಲಿ ಏನು ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಮಾಡೋಕ್ಕಾಗ್ತಿಲ್ಲ? ಅವನ ತಲೆ ತಿರುಕು ಮಾತು ಇವ್ಯಾವುದಕ್ಕೂ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಈ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಒಂದೇ ತಾಯಿ ಮಕ್ಕಳಂತೆ ಬಾಳಬೇಕು ಅಂತ ಹೇಳುವಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಮಾತಿಗೆ ಸಿಡಿದಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ನಾವು ಮಾನಸಿಕ ಹಿಂಸೆ ಕೊಡ್ತಿಲ್ಲ, ಇವರೇ ಕೊಲೆಗಡುಕರಿಗೆ ರಕ್ಷಣೆ ಕೊಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಇಂಥ ಕೊಲೆ ವಿಚಾರದಲ್ಲೂ ಕೂಡ ಕೊಲೆಗಡಕರನ್ನ ಒದ್ದು ಒಳಗೆ ಹಾಕುವ ಬದಲು ಇವತ್ತು ಅವರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಇವತ್ತೇನೋ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಡಿಕೆ ಬ್ರದರ್ಸ್ ನಾವು ಹಿಂದೂಗಳೇ ಅಲ್ಲ ಅಂತಿದ್ದಾರೆ. ಇವರು ಹಿಂದೂ ವಿರೋಧಿ ಅಂತ ಬಿಜೆಪಿ ಶಾಸಕ ಯತ್ನಾಳ್ ಕಿಡಿಕಾರಿದ್ರು. ಸಂಸದ ಕಟೀಲ್ ಅಂತೂ ಇದೊಂದು ಹೇಡಿ ಸರ್ಕಾರ ಅಂದ್ರು. ಡಿಕೆ ಶಿವಕುಮಾರ್ ಡಿಕ್ಲೇರ್ ಮಾಡ್ಕೊಂಡಾರ ಅವ್ರ ಅಂತಂಬ್ರತ್ತ ಅವ್ರು ಹಿಂದೂಗಳಿಗೆ ಹುಟ್ಟಿಲ್ಲ ಅಂತ ಮೊದಲೇ ಹೇಳಿಬಿಟ್ಟಾರ. ಅವ್ರು ಬ್ರದರ್ಸ್ ಅಂತ ಹೇಳ್ಯಾರ. ಬ್ರದರ್ಸ್ ಆದ ಮ್ಯಾಗ ಅವ್ರಿಗೆ ಅಲ್ಲ. ಡಿಕೆ ಶಿವಕುಮಾರ್ ಯಾವಾಗಲೂ ಹಿಂದೂ ವಿರೋಧವಾಗಿ ಅಲ್ಲಿ ರಾಮನಗರದಲ್ಲಿಯೂ ಒಬ್ಬ ಮತಾಂಧ ಮುಸ್ಲಿಂ ರಾಮ ಮಂದಿರ ಬಗ್ಗೆ ಅವಹೇಳನಕಾರಿ ಮಾತಾಡಿದ್ರು ಸಹ ಬಾಯಿ ಬಿಡಲಿಲ್ಲ. ಈ ರಾಜ್ಯದಲ್ಲಿ ನಡೀತಕ್ಕಂಥ ಸಿದ್ದರಾಮಯ್ಯನವರ ತುಷ್ಟೀಕರಣದ ನೀತಿ, ಈ ರೀತಿಯ ಘಟನೆಗಳು ನಡೆದಾಗ ಕಠೋರವಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಳ್ಳದೇ ಇರತಕ್ಕಂಥ ಒಂದು ಹೇಡಿ ಸರ್ಕಾರ ಇದೆ. ಅದರ ಪರಿಣಾಮ ಈ ಘಟನೆಗಳು ನಡೀತದೆ. ನಿಮ್ಮ ಕಾರ್ಯಕರ್ತರಿಗೆ ನೀವು ರಕ್ಷಣೆ ಕೊಟ್ಟಿಲ್ಲ, ಇನ್ನು ನಮಗೇನ್ ರಕ್ಷಣೆ ಕೊಡ್ತೀರಾ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಸಿಡಿದಿದ್ರು. ಬಿವೈ ವಿಜಯೇಂದ್ರ ಅಂತೂ ನಾಲಾಯಕ್ ಸರ್ಕಾರ ಅಂದ್ರು. ಅವ್ರ ಪಕ್ಷದ ಕಾರ್ಯಕರ್ತ ಮೊನ್ನೆ ಆ ನೇಹಾ ಅಂತಕ್ಕಂಥ ಹೆಣ್ಮಗಳು ಕೊಲೆ ಆಗಿದೆಯಲ್ಲ, ಆ ತಂದೆ ಯಾರು? ಕಾಂಗ್ರೆಸ್ ಕಾರ್ಯಕರ್ತ. ಕಾಂಗ್ರೆಸ್ ಕಾರ್ಯಕರ್ತನಿಗೆ ಅವ್ರ ರಕ್ಷಣೆ ಕೊಡೋಕ್ಕಾಗದಿದ್ದರು ಅವ್ರ ಸರ್ಕಾರದಲ್ಲಿ. ಈಗ ನನ್ನ ಕಾರ್ಯಕರ್ತ ಕರೆದು ಇವ್ರಿಗೇನು ರಕ್ಷಣೆ? ಇಂಥ ನಾಲಾಯಕ್ ಸರ್ಕಾರ ನೇಹಾ ಹತ್ಯೆ ಪ್ರಕರಣದಲ್ಲಿ ನಾಚಿಕೆ ಆಗಬೇಕಿತ್ತು. ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಆಗಬೇಕಿತ್ತು. ಒಂದು ಜವಾಬ್ದಾರಿತ ಸರ್ಕಾರ ಆ ಹೆಣ್ಣು ಮಗಳು ಹತ್ಯೆ ಆದಾಗ ರಾಜ್ಯದ ಮುಖ್ಯಮಂತ್ರಿಗಳು ಆದಿಯಾಗಿ
ಯಾವುದೇ ಒಬ್ಬ ಸಚಿವ ಇವತ್ತು ಆ ಮನೆಗೆ ಹೋಗಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥ ಪ್ರಯತ್ನ ಮಾಡೋದಿಲ್ಲ. ಹಿಂದೂಗಳ ಸಾವು ಅಂದ್ರೆ ಬಿಜೆಪಿಯವರಿಗೆ ಹಬ್ಬ ಅಂತ ಹುಬ್ಬಳ್ಳಿಯಲ್ಲಿ ಸಂತೋಷ್ ಲಾಡ್ ವಾಗ್ದಾಳಿ ನಡೆಸಿದ್ರು. ಇಷ್ಟೇ ಅಲ್ಲ, ಇವರು ಮುಸ್ಲಿಂ ಆಂಗಲ್ ಬಂದ್ರೆ ಅಲರ್ಟ್ ಆಗ್ತಾರೆ ಅಂದ್ರು. ಹಿಂದೂಗಳು ಮರ್ಡರ್ಗಳಾಗ್ತವೆ, ಅಲ್ಲಿ ಯಾರು ನಮ್ಮ ಹಿಂದುತ್ವವಾದಿಗಳು ಹೋಗೋದಿಲ್ಲ. ಅಲ್ಲಿ ಹೆಣ್ಮಕ್ಳು ಸಾಯ್ತಿರ್ತಾರೆ, ಹಿಂದೂ ಹೆಣ್ಮಕ್ಳು ಸಾಯ್ತಿರ್ತಾರೆ, ಅವ್ರು ಯಾರು ಹೋಗೋದಿಲ್ಲ. ಇಲ್ಲಿ ಮುಸ್ಲಿಂ ಆ್ಯಂಗಲ್ ಬಂದಿದ್ದಕ್ಕೆ ಇಷ್ಟೆಲ್ಲ ಬಂದು ಪ್ರಚಾರ ಪಡ್ಕೊಳ್ತಕ್ಕಂಥ ಇಂಥ ಹಲವಾರು ಉದಾಹರಣೆಗಳು ಕೊಡ್ಬೋದು ನಾನೀಗ. ಸೊ ಅದು ಎಲೆಕ್ಷನ್ ಐತೆ, ಇದು ಹಬ್ಬ ಅವರಿಗೆ ಪರ್ಪಸ್ ಇರ್ತಕ್ಕಂಥದ್ದು ಹಬ್ಬ. ಯಾರ್ಯಾರು ಬಂದು ಏನೇನೋ ಮಾತನಾಡಿದಾರೆ ಅದೇ ಮತ್ತೆ ಯಾವಾಗಲೂ ಅಷ್ಟೇ ಅಲ್ಲ. ಈ ದೇಶದಲ್ಲಿ ಎಷ್ಟು ಹಿಂದೂ ಹೆಣ್ಮಕ್ಳು ಸತ್ತಾರೆ, ಇವ್ರು ಯಾಕೆ ಅಲ್ಲಿ ಹೋಗೋದಲ್ಲ ಸೌಜನ್ಯಕ್ಕಾಗಿ? ಸೌಜನ್ಯಕ್ಕೆ ಯಾಕೆ ಹೋಗಿಲ್ಲ ಅಂತ ಕೇಳಿದೆ. ಅಲ್ಲಲ್ಲ, ನಾನು ಹೇಳ್ತಿರೋದು ಸೌಜನ್ಯಕ್ಕೆ ಅಲ್ಲಿ ಯಾಕೆ ಹೋಗಿಲ್ಲ ಅಂತ ಹೇಳ್ತಿರೋದು. ನೀವು ಕೇಳಿದ್ರೆ ನಾನು ನೀವು ಕೇಳಿಲ್ಲ ಅಂತ ಹೇಳಿಲ್ಲ. ಅಲ್ಲಿ ಯಾಕೆ ಹೋಗಲಿಲ್ಲ? ಇಷ್ಟೆಲ್ಲ ವೀರ ಆವೇಶಗಳು ಯಾಕೆ ಬರಲಿಲ್ಲ? ಅಲ್ಲಿ ಹೋಗಿ ಇಷ್ಟೆಲ್ಲ ಸಿಂಪತಿ ಎಂಪತಿ ಯಾಕೆ ತೋರಿಸ್ತಾ ಇಲ್ಲ? ಯಾಕೆ? ಅಲ್ಲಿ ಮುಸ್ಲಿಂ ಆ್ಯಂಗಲ್ ಇಲ್ಲ. ಮುಸ್ಲಿಂ ಆ್ಯಂಗಲ್ ಬಂದ ತಕ್ಷಣ ಎಲ್ಲ ಸ್ಟಾರ್ಟ್ ಆಗ್ಬಿಡ್ತದೆ. ಇಲ್ಲಿ ಅದು ಒಂದೇ ಹೇಳೋದು, ಮುಸ್ಲಿಂ ಆ್ಯಂಗಲ್ ಬಂದರೆ ಕಾಂಗ್ರೆಸ್ನವ್ರು ಮಾಡ್ತಾರೆ, ಮುಸ್ಲಿಂ ಆ್ಯಂಗಲ್ ಬಂದರೆ ಕಾಂಗ್ರೆಸ್ನವ್ರು ಮಾಡ್ತಾರೆ. ವೈ ವಿಲ್ ಎನಿ ಗೌರ್ಮೆಂಟ್ ಇನ್ಸ್ಟಿಗೇಟ್ ಸಚ್ ಥಿಂಗ್ಸ್? ಎನಿವೆ, ಗಾಡ್ ಬ್ಲೆಸ್ ದಮ್. ನೇಹಾ ಕೊಲೆ ಪ್ರಕರಣದಲ್ಲಿ ಬಿಜೆಪಿ ನಾಯಕರ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ಕೌಂಟರ್ ಕೊಟ್ಟರು. ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ, ಸುಖ ಸುಮ್ಮನೆ ನನ್ನ ಮೇಲೆ ಸಿಎಂ ಮೇಲೆ ಮಾತಾಡೋದು ಸರಿಯಲ್ಲ ಅಂದ್ರು. ಇನ್ನು ಡಿಸಿಎಂ ಡಿಕೆ ಪ್ರತಿಕ್ರಿಯಿಸಿ, ರಾಜ್ಯದಲ್ಲಿ ಇಂಜಿನ್ ಫೇಲ್ ಆಯಿತು, ದೊಡ್ಡ ಇಂಜಿನ್ ಫೇಲ್ ಆಗುತ್ತೆ ಅಂದ್ರು. ನಾನು ಕೆಲವು ಪೋಸ್ಟಿಂಗ್ಸ್ ನೋಡಿದೆ ಟ್ವಿಟರ್ನಲ್ಲಿ, ಫೇಸ್ಬುಕ್ನಲ್ಲಿ ಎಲ್ಲ. ನೇಹಾಗಾಗಿ ಓಟ್ ಹಾಕಿ ಎಲ್ಲ ಬಂದಿದೆ. ಅಂದರೆ ಅರ್ಥ ಏನು ಅಂದರೆ, ಇದನ್ನು ರಾಜಕೀಯವಾಗಿ ಬಳಸ್ತಾ ಇದ್ದಾರೆ ಅವರು. ನನ್ನ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ ಎಲ್ಲ ಇಲ್ಲ ಸಲ್ಲದ ಟೀಕೆಗಳನ್ನೆಲ್ಲ ಮಾಡಿದ್ದಾರೆ. ಸಂತೋಷ, ಅವ್ರು ಮಾಡೋದಕ್ಕೆ ನಮ್ಮದೇನು ತಕರಾರಿಲ್ಲ. ಆದರೆ ಕಾನೂನು ಈ ದೇಶದಲ್ಲಿ ಎಲ್ಲರಿಗೂ ಒಂದೇ. ಪಾಪ ಅವ್ರಿಗೆ ಏನು ಮಾಡಿಲ್ವಲ್ಲ. ಈ ರಾಜ್ಯಕ್ಕೆ ಡಬಲ್ ಇಂಜಿನ್ ಸರ್ಕಾರ ಫೇಲ್ ಆಗೋಯ್ತಲ್ಲ, ಈಗೂನು ದೊಡ್ಡ ಇಂಜಿನ್ ಫೇಲ್ ಆಗೋಯ್ತದೆ. ನೇಹಾ ಹತ್ಯೆ ಪ್ರಕರಣದ ತನಿಖೆ ಸಿಐಡಿಗೆ ವಹಿಸೋಕೆ ಸರ್ಕಾರ ನಿರ್ಧಾರ ಮಾಡಿದೆ. ಮೃತ ವಿದ್ಯಾರ್ಥಿನಿ ನೇಹಾಗೆ ಸೂಕ್ತ ನ್ಯಾಯ ದೊರಕಿಸಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಈ ಹುಬ್ಬಳ್ಳಿ ಇನ್ಸಿಡೆಂಟ್ ಇದೆಯಲ್ಲ, ಹುಬ್ಬಳ್ಳಿ ಇನ್ಸಿಡೆಂಟ್, ಅದನ್ನು CODಗೆ ಕೊಡ್ತಾ ಇದ್ದೀವಿ. ನಂಬರ್ 1. ನಂಬರ್ 2, ಸ್ಪೆಷಲ್ ಕೋರ್ಟ್ ಮಾಡ್ತೀವಿ. ಅದಕ್ಕೋಸ್ಕರ ಸ್ಪೆಷಲ್ ಕೋರ್ಟ್ ಮಾಡಿ, ವಿಶೇಷ ನ್ಯಾಯಾಲಯ ಮಾಡಿ, ಅದಕ್ಕೆ ಟೈಮ್ ಬೌಂಡಾಗಿ ಚಾರ್ಜ್ ಶೀಟ್ ಹಾಕಬೇಕು. ಮತ್ತು ಇದನ್ನು ಕೂಡ, ಕೇಸನ್ನು ಕೂಡ ಇತ್ಯರ್ಥ ಮಾಡಬೇಕು ಅಂತೇಳಿ ಅದನ್ನು ಸ್ಪೆಷಲ್ ಕೋರ್ಟಿಗೆ ಕೊಟ್ಟು ಮಾಡಿಸ್ತೀವಿ. ಒಟ್ಟಾರೆಯಾಗಿ ನೇಹಾ ಕೊಲೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದ್ರೆ, ಇತ್ತ ಹತ್ಯೆ ಖಂಡಿಸಿ ಸರ್ಕಾರದ ವಿರುದ್ಧ ಬಿಜೆಪಿ ಸಮರ ಸಾರಿದೆ. ರಾಜಕೀಯ ಸ್ವರೂಪವೂ ಪಡೆದುಕೊಂಡಿದೆ. ಮುಂದೆ ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.